ಅಯ್ಯ ಅಯ್ಯ ಅಯ್ಯ, ಇಲ್ಲಿ ಕೊಡಿ. ಹೀಗ್ ಬನ್ನಿ ಅಯ್ಯ. ಪರವಾಗಿಲ್ಲ, ನಡೆಯೋ. ಬನ್ನಿ. ರಘುರಾಮಯ್ಯನವ್ರೆ, ಇವೆಲ್ಲ ಯಾಕೆ? ನಿಮ್ಮ ಮಕ್ಕಳು ಹೇಗಿದ್ರು ಊರಲ್ಲಿಲ್ಲ, ಊರಲ್ಲಿರೋರು ಬರಲ್ಲ. ಪ್ರತಿಯೊಬ್ರು ಬ್ಯುಸಿ. ಖಾಲಿ ಆಗಿರೋ ನಾವುಗಳಾದ್ರೂ ಹೀಗೆ ಮಾತಾಡ್ಕೊಂಡ್ರೆ ನಮಗೂ ನಮ್ಮವರಿದ್ದಾರೆ ಅನ್ನೋ ಧೈರ್ಯ ಇರುತ್ತಲ್ವಾ? ನೀವೇನೋ ಬಹಳ ಆರೋಗ್ಯವಂತರೇನೋ ತರ ಪೇಷಂಟ್ಗೆ ಧೈರ್ಯ ಹೇಳ್ತಿದ್ದೀರಾ. ಬನ್ನಿ, ಡಾಕ್ಟರ್ ಕಾಯ್ತಿದ್ದಾರೆ. ನೀನಿರೋ, ಏನಾದ್ರೂ ಅವಶ್ಯಕತೆ ಇದ್ರೆ ಹೇಳಿ. ಹಾಗೆ ಆಗ್ಲಿ ರಘುರಾಮಯ್ಯನವ್ರೆ. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ರಘುರಾಮಯ್ಯನವರೇ. ನಿಮ್ ದೊಡ್ಡ ಮಗ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರ? ಅವ್ರು ಚೆನ್ನಾಗೇ ಇದ್ದಾರೆ. ನನ್ನ ಪರಿಸ್ಥಿತಿ ಏನು? ಪರಿಸ್ಥಿತಿ ಅಂದ್ರೆ, ಹೌದು, ನಿಮ್ಮ ಎರಡನೇ ಮಗ ಆಸ್ಟ್ರೇಲಿಯಾದಲ್ಲಿ ಇದಾನಲ್ಲ, ನೋಡಿ ತುಂಬಾ ದಿನ ಆಯ್ತು. ನಾನು ಕೂಡ. ಇಷ್ಟಕ್ಕೂ ನನ್ನ ರಿಪೋರ್ಟ್ಸ್ ಬಂತಾ? ಅದು ನಮ್ಮ ಬಾಮೈದನಿಗೆ ನಿಮ್ ಮೂರನೇ ಮಗ ಕುಂದಾಪುರದಲ್ಲಿ ಸಿಕ್ಕಿದ್ನಂತೆ. ಕ್ಯಾಟ್ರಿಂಗ್ ಬಿಸ್ನೆಸ್ ಪಿಕಪ್ ಆದಂಗಿದೆ. ರಘುರಾಮಯ್ಯನವರೇ, ಕೂತ್ಕೊಳ್ಳಿ ಪ್ಲೀಸ್. ಮತ್ತೆ ನನ್ನ ರೋಗದ ಬಗ್ಗೆ ಹೇಳ್ದೆ ಹೋದ್ರೆ ನಾನು ಏನ್ ಮಾಡ್ಬೇಕು? ಹೇಗೆ ಹೇಳ್ಬೇಕು ಅಂತ ತಿಳಿದೆ. ನಿಮ್ಮ ಮಕ್ಕಳು ಅದು ಇದು ಅಂತ ಮಾತಾಡ್ತಿದ್ದೀನಿ. ಅದೇನು ಅಂದ್ರೆ ಲಂಗ್ ಕ್ಯಾನ್ಸರ್, ಅಡ್ವಾನ್ಸ್ಡ್ ಸ್ಟೇಜ್. ಬಹಳ ಅಂದ್ರೂ ಕೆಲವು ದಿನಗಳಷ್ಟೇ. ರಿಪೋರ್ಟ್ ಬಂದು 1 ಡೇ ಆಯ್ತು. ಸೆಕೆಂಡ್ ಒಪಿನಿಯನ್ ತಗೊಂಡ ಮೇಲೇನೆ ನಾನು ನಿಮಗೆ ತಿಳಿಸ್ತಾ ಇರೋದು. ನೀವು ಬೇಗ ಅಡ್ಮಿಟ್ ಆಗೋದು ಒಳ್ಳೇದು. ಅಡ್ಮಿಟ್ ಆದ್ರೆ ಬದುಕ್ತೀನ? ಅಂದ್ರೆ ಮೆಡಿಕಲ್ ಸೂಪರ್ವಿಷನ್ ನಲ್ಲಿ 1-2 ವಾರ ಲೈಫ್ ಸ್ಪ್ಯಾನ್ ಮುಂದಕ್ಕೆ ಹಾಕ್ಬೋದು. ನಿಮಗೆ ಯಾವ ಚಿಕ್ಕ ಮೆಡಿಕಲ್ ಎಮರ್ಜೆನ್ಸಿ ಬಂದರೂ ಐ ಆಮ್ ದೇರ್ ಟು ಟೇಕ್ ಕೇರ್ ಆಫ್ ಯು. ಮಣ್ಣಿನ ವಾಸನೆಗೆ ಹೊಂದ್ಕೊಂಡಿರೋ ಪ್ರಾಣ ಈ ಮಾತ್ರೆಗಳು ವಾಸನೆ ಮಧ್ಯೆ ಇರೋದು ಕಷ್ಟ. ಬರ್ತೀನಿ. ಅಯ್ಯ, ನಿಮ್ ಮಕ್ಳಿಗೆ ಫೋನ್ ಮಾಡಿ ಹೇಳಿ ಅಯ್ಯ. ನಿಧಾನವಾಗಿ ಹೇಳೋಣ ಬಿಡು. ನಿಧಾನವಾಗಿ ಹೇಳಕ್ಕೆ ದೇವ್ರು ನಿಮ್ಗೇನು ವರ್ಷಗಟ್ಲೆ ಟೈಮ್ ಕೊಟ್ಟಿಲ್ಲ, ಕೆಲವೇ ದಿನ ಮಾತ್ರ. ಆದ್ರೂ ಆ ಡಾಕ್ಟರ್ ನೀವು ಭಯ ಪಡ್ತೀರೇನೋ ಅಂತ ಅಷ್ಟು ಮಾತ್ರ ಹೇಳಿದ್ರೆ ಅನ್ಸುತ್ತೆ ನಂಗೆ. ಈಗ ಮಲಗ್ದವ್ರು ಬೆಳಿಗ್ಗೆ ಹೊತ್ತಿಗೆ ಹೇಳ್ತಿರೋನೋ ಗ್ಯಾರಂಟಿ ಇದೆಯಾ? ಅದಲ್ಲ ಕಣೋ. ಯಾವ್ದಲ್ಲಯ್ಯ? ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಅಳ್ತಾರೆ, ನೋವು ಪಡ್ತಾರೆ, ಹೊರಟು ಬರ್ತಾರೆ. ಬರ್ಲಿ ಬಿಡಿ, ಅವ್ರಿಗೆ ಗೊತ್ತಲ್ವಾ ಅವ್ರಿಗೆಲ್ಲಕ್ಕಿಂತ ತಂದೆನೇ ಮುಖ್ಯ ಅಂತ. ಆದ್ರೆ ನೀವು ಹೇಳ್ದೆ ಲೇಟ್ ಮಾಡಿದ್ರೆ, ನಾಳೆ ನಡಿಬಾರ್ದೇನಾದ್ರೂ ನಡೆದ್ರೆ, ಕೊನೆ ದಿನಗಳಲ್ಲಿ ತಂದೆ ಜೊತೆ, ತಾತನ ಜೊತೆ, ಮಾವನ ಜೊತೆ ಕಳಿಯಕ್ ಆಗ್ಲಿಲ್ವೇ ಅಂತ ಅವ್ರ ಜೀವನ ಪೂರ್ತಿ ಪಡೋ ನೋವಿಗೆ ನೀವೇ ಕಾರಣ ಆಗ್ತೀರಾ. ಅಪ್ಪ, ರಿಪೋರ್ಟ್ ಬಂತಾ? ಕೆಲವು ದಿನ ಮಾತ್ರ ಅಂತಿದ್ದಾರೆ. ನೋಡು ನೋಡು, ಇಡ್ಲಿ ಹಾಕಿ ತುಪ್ಪ ಹಾಕ್ಬೇಡಂತ ಎಷ್ಟು ಸಲ ಹೇಳಿದೀನಿ. ಹೊಟ್ಟೆ ಬಂದು ಕಂಟ್ರೋಲ್ ಮಾಡಕ್ಕಾಗ್ತದೆ, ಸಾಯ್ತಿದ್ದೀನಿ. ಹಲೋ ಅಪ್ಪ, ಕೆಲವು ದಿನಗಳು ಅದು ಇದು ಅಂತ ಏನೋ ಅಂತಿದ್ದೀರಿ. ಮೆಡಿಸಿನ್ ತಗೋಬೇಕಾ? ಮೆಡಿಸಿನ್ ತಗೊಂಡ್ರು ಪ್ರಯೋಜನ ಇಲ್ವಂತೆ. ನಾನಿರೋದಿನ್ನ ಕೆಲವು ದಿನಗಳಷ್ಟೇ. ಸರಿ, ನೀವು ಫೋನ್ ಇಡಿ, ನಾನು ಡಾಕ್ಟರ್ ಹತ್ರ ಒಂದ್ಸಲ ಮಾತಾಡ್ತೀನಿ. ಹೌದು ಸರ್, ಅವ್ರು ಹೇಳಿದ್ ನಿಜಾನೇ. ಮ್ಯಾಕ್ಸಿಮಮ್ 5 ವೀಕ್ಸ್. ಎಕ್ಸಾಕ್ಟ್ ಆಗಿ 5 ವೀಕ್ಸ್ 100% ಸರ್. ಸಪೋಸ್ 6th ವೀಕಿಗೆ ಎಕ್ಸ್ಟೆಂಡ್ ಆದ್ರೆ ಏನ್ ಸರ್ ಪರಿಸ್ಥಿತಿ? ಅದೇನ್ ಸರ್ ಹಾಗೆ ಕೇಳ್ತಿದ್ರ ನೀವು? ಅಂದ್ರೆ ನಮ್ಗೆ ಡೌಟ್ಗಳು ಇರ್ತಾವೆ ಸರ್. ನಮ್ಮ ಅಮ್ಮನ ವಿಷಯದಲ್ಲೂ ಹಾಗೆ ಆಯ್ತು. ಸೀರಿಯಸ್ ಅಂದ್ರು ಬ್ಯಾಗ್ಗಳು ಎತ್ಕೊಂಡು ಬಂದ್ಬಿಟ್ವಿ. ಅಲ್ಲಿಗೆ ಬಂದ್ಮೇಲೆ ಅಮ್ಮ ಹೋಗ್ದಿರ ಎದ್ ಕೂತ್ಕೊಂಡ್ಬಿಟ್ಲು. ಸರಿ, ಎದ್ ಕೂತ್ಕೊಂಡ್ಲಲ್ಲ ಅಂತ ನಾವು ರಿಟರ್ನ್ ಬಂದ್ಬಿಟ್ವಿ. ಹೀಗೆ 2-3 ಸಲ ಆಯ್ತು. ಒಂದ್ಸಲ ನಿಜವಾಗ್ಲೂ ಸೀರಿಯಸ್ ಅಂದ್ರು. ಆ ಟೈಮಲ್ಲಿ ನಾವು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಅವ್ರು ಹೋದ್ರು. 4 ಲಕ್ಷ ಖರ್ಚಾಗ್ಬೇಕಾಗಿ ಟ್ರಿಪ್ 20 ಲಕ್ಷ ಖರ್ಚಾಯ್ತು ಸರ್.
ಅದು ಅಲ್ಲದೆ ಇಲ್ಲಿಂದ ಅಲ್ಲಿಗೆ ಹೊರಟು ಬರ್ಬೇಕು ಅಂದ್ರೆ ಒಂದು ದೊಡ್ಡ ಸಾಹಸ ಅಲ್ವಾ? EMIಗಳು, ವೀಸಾ ಸ್ಟಾಂಪಿಂಗು, ಈ ಟ್ರಂಪ್ ಹಬ್ಬ ಒಂದ್ಸಲ ಬಂದ್ವಿ ಅಂದ್ರೆ ಮತ್ತೆ ಊರೊಳಗೆ ಬಿಡ್ತಾನೆ ಅಲ್ವಾ ಗೊತ್ತಿಲ್ಲ. ಪ್ರಾಬ್ಲಮ್ಸ್ ಹೇಳ್ತಾ ಇದೀನಿ ಸರ್, ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಅಲ್ಲೇನೋ ನಾವು ಪೇರೆಂಟ್ಸ್ನೇ ನೋಡ್ತಾ ಇರೋ ವಿಲನ್ಸ್ ತರ ಕಾಣಿಸ್ತಾ ಇದೀವಿ ಅವ್ರಿಗೆ. ಸರ್ ಹೇಳ್ಕೊಂಡ್ರೆ ನಾಚಿಕೆ ಆಗುತ್ತೆ ಸರ್. 2 ದಿನ ವೀಕೆಂಡ್ ಹಾಲಿಡೇಗೋಸ್ಕರ ವಾರ ಎಲ್ಲ ಬಾಯಿ ತಕೊಂಡು ಕಾಯ್ತಾ ಇರ್ತೀವಿ ನಾವು. ಇನ್ ಲಾಂಗ್ ವೀಕೆಂಡ್ ಅಂದ್ರೆ ಅದೊಂದು ಹಬ್ಬನೇ. ಹಲೋ ಡಾಕ್ಟ್ರೇ, ಅಲ್ಲಿದೆ ಏನ್ ಇವನು ಡೀಟೇಲ್ ಆಗಿ ಹೇಳಿದಕ್ಕೆ ಪುಸ್ತಕ ಫೀಲ್ ಆದ್ನಾ? ಸರ್ ಇವನು ಅಂದ್ರೆ ಏನು? ನಾನು ಡಾಕ್ಟರ್ ಕಣ್ರಿ. ಅದೇ ಸರ್, ಅಷ್ಟಕ್ಕೂ ಇಲ್ಲಿಂದ ಬರ್ಬೇಕಂದ್ರೆ 3 ತಿಂಗಳು ಮುಂಚೆನೆ ಫ್ಲೈಟ್ ಟಿಕೆಟ್ಗಳನ್ನು ಡಿಸ್ಕೌಂಟ್ ನಲ್ಲಿ ಬುಕ್ ಮಾಡ್ಕೊಂಡು ಸ್ಟಾರ್ಟ್ ಆಗ್ತೀವಿ ಸರ್. ಸರ್ ಅರ್ಥ ಆಯ್ತು ಸರ್, ನೀವು ಬಹಳ ಪ್ರಾಕ್ಟಿಕಲ್ ಮನುಷ್ಯರು ಅಂತ. ಕ್ಲಾರಿಟಿ ಇಲ್ಲದೆ ಎಲ್ಲೂ ಕದಲಲ್ಲ ಅಂತ ಚೆನ್ನಾಗಿ ಅರ್ಥ ಆಯ್ತು ಸರ್. ಈಗ ಹೇಳಿ ಡಾಕ್ಟ್ರೆ, ನಮ್ಮ ತಂದೆಯವರ ಸೀರಿಯಸ್ನೆಸ್ ನಾನು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ಳಿ? ನಿಮ್ಮ ತಂದೆಯವ್ರ ಕಂಡೀಷನ್ ಜೊತೆಗೆ ನನ್ನ ಮಾತನ್ನು ಬಹಳ ಸೀರಿಯಸ್ ಆಗಿ ತಗೋಬೇಕು ಸರ್. ನಾನು ಹೇಳ್ತಿದ್ದೀನಲ್ಲ, 5 ವೀಕ್ಸ್ ಅಂದ್ರೆ 5 ವೀಕ್ಸೇ. ಆಮೇಲೆ ನಿಮ್ ತಂದೆ ಬದುಕಲ್ಲ, ಇರಲ್ಲ. ಬರ್ತೀನಿ, ಫೋನ್ ಕಟ್ ಮಾಡ್ತಾ ಇದ್ದೀನಿ. ಏನಂದ್ರು ಡಾಕ್ಟ್ರು? ಏನ್ ಹೇಳ್ತಾರೆ, ನೀನ್ ಹೇಳ್ದಾಗೆ ಅಂದ್ರು. ಸರಿ ಬಿಡು, ನೀನೇನ್ ಗಾಬರಿ ಆಗ್ಬೇಡ. ಎಲ್ಲ ನೋಡಿದ್ದಾಯ್ತು, 75 ಕ್ರಾಸು ಆಯ್ತು. ಈ 5 ವಾರಗಳು ಹೇಗೋ ತಳ್ಬಿಡು. ಮತ್ತೆ ನಾನು ಒಂದ್ಸಲ ತಂಗಿ ಜೊತೆ ತಮ್ಮನ ಜೊತೆ ಮಾತಾಡಿ ಅವ್ರು ಯಾವಾಗ ಬರ್ತಾರೋ ನಾನು ಯಾವಾಗ ಬರ್ಬೇಕು ಅಂತ ಪ್ಲಾನ್ ಮಾಡ್ತೀನಿ. ಪಾಪ ನೀನ್ ನೋಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಟೋಗೋ ಪರಿಸ್ಥಿತಿ ಬಂದಿದೆ. ನನಗೆ ಯಾವ್ದೋ ಇಲ್ಲೊಂದು ದೊಡ್ಡ ಪ್ರಾಜೆಕ್ಟ್ ಬಂದು ತಲೆ ಮೇಲೆ ಬಿದ್ದಿದೆ. ಹಾಗಂತ ಬರ್ದೇ ಇರಕ್ಕಾಗತ್ತಾ? ಆ ಮಹೇಶ ಎಲ್ಲಿ ಪಕ್ಕದಲ್ಲೇ ಇಟ್ಕೊಳ್ಳಿ, ಎಲ್ಲೂ ತಿರ್ಗಕ್ ಹೋಗ್ಬೇಡ ಅಂತ ಹೇಳಿ. ಇದನ್ನ ಅಲ್ಲೇ ಅಯ್ಯ ಏನ್ ಅಯ್ಯ, ಪ್ರತಿ ಊರಲ್ಲಿ ಪೇರೆಂಟ್ಸ್ ನ ನೋಡ್ಕೊಳಕ್ಕೆ ನಿನ್ನಂತ ಫ್ರೆಂಡ್ಸ್ ನ ಇಟ್ಬಿಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿಗೆ ಬರ್ತೀವಿ. ನೀವೇನೋ ಅವ್ರನ್ನ ಬಿಟ್ಬಿಟ್ಟು ಊರೆಲ್ಲ ಸುತ್ತಾಡ್ಕೊಂಡಿರ್ತೀರಾ? ಹಾಗ್ ಮಾಡ್ಬೇಡ. ಹಾ ಸರಿನಯ್ಯ. ಅಪ್ಪನ್ ಜೊತೆಲೇ ಇರೋ. ಆಯ್ತಯ್ಯ. ಅಪ್ಪ ಅಲ್ಲೇನೀಗ 9 ಆಯ್ತಾ ಟೈಮು? ಆಗಿರುತ್ತೆ. ಸರಿ ಮಲ್ಕೋ. ಇನ್ನೇನಿರುತ್ತೆ, ಮಲ್ಕೋ. ಅದೇನಯ್ಯ ಮಲಗು ಅಂತ ಆಗ್ಲೇ ಮಲಗಿಸ್ತಾವ್ರೆ. ನನ್ನಂತವ್ರು ಎಷ್ಟೇ ಜನ ಇದ್ರು ಮಕ್ಳಿಲ್ಲ ಅನ್ನೋ ಕೊರಗ್ತಿರುತ್ತಾ? ಆದ್ರೆ ಅವರಲ್ಲಿ ಇದ್ಕೊಂಡು ಇನ್ನೇನ್ ಮಾಡಕ್ಕಾಗತ್ತೆ ಹೇಳು? ನಾವು ಇದಕ್ಕಿದ್ದಾಗೆ ಪ್ರಾಣ ಬಿಡ್ತಿದೀವಿ ಅಂತ ಅವರನ್ನ ಕೆಲಸ ಕಾರ್ಯ ಬಿಟ್ಟು ಬಂದ್ರೆ ಹೇಗೆ? ಪಾಪ ಅವ್ರವ್ರು ಬ್ಯುಸಿಲಿ ಅವ್ರವ್ರು ಇರ್ತಾರೆ. ನಾವು ಕೂಡ ಯಾವತ್ತೂ ಬೇರೆಯವ್ರಿಗೆ ತೊಂದರೆ ಕೊಡದಿರ ಹೊರಟೋದ್ರೇನೆ ನಮ್ ಗೌರವ ಕೂಡ ನಮ್ಗೆ ಉಳಿಯುತ್ತೆ. ಸಮಯದ ಜೊತೆಗೆ ನಾವು ಕೂಡ ಬದಲಾಗಬೇಕು. ವಯಸ್ಸಿನ ಜೊತೆಗೆ ಆಸೆಗಳು ಕೂಡ ಸತ್ತು ಹೋಗ್ಬೇಕು. ಇಂಥವ್ರ ದಯೆಯಿಂದಲೇ ಅನಾಥಾಶ್ರಮಗಳು ಕಡಿಮೆಯಾಗಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇವೆ. ನೀವೇನ್ ಗಾಬರಿ ಆಗ್ಬೇಡಿ, ಅಮೆರಿಕದಿಂದ ನಿಮ್ಮ ಮಕ್ಕಳು ಗ್ಯಾರಂಟಿ ಬರ್ತಾರೆ. ಯಾಕೆ ಹಾಗಳ್ತೀಯ? ಅಪ್ಪ ಅಂದ್ರೆ ನಿಂಗೆ ಒಬ್ಳಿಗೆ ಪ್ರೀತಿ ಇರೋದು, ನಮ್ಗೇನಿಲ್ವಾ? ಲೋ ವೆಂಕಟ್, ಆ ಟಿವಿನ ಆಫ್ ಮಾಡು. ಸಾವಿತ್ರಿ ನೋಡಿ ತುಂಬಾ ಇನ್ಸ್ಪೈರ್ ಆಗ್ತಿದ್ದಾಳೆ ಇವಳು. ಹೌದು, ಎಲ್ರು ಯಾವಾಗ ಹೊರಡ್ತೀರಾ? ಅಣ್ಣಯ್ಯ, ನನಗಿಲ್ಲಿ ಮಾಮೂಲಿ ವರ್ಕ್ ಟೆನ್ಷನ್ ಅಲ್ಲ. 18 ಅವರ್ಸ್ ನಾನ್ ಸ್ಟಾಪ್ ವರ್ಕ್ ಮಾಡಿ ಈಗ ತಾನೇ ಮನೆಗೆ ಬಂದು ಶಾರ್ಟ್ಸ್ ಹಾಕೊಂಡು ಮಲ್ಗೋಣ ಅಂತ ಹೋಗ್ತಿದ್ದೆ. ನಾವಿಲ್ಲಿ ಅಂಡರ್ವೇರ್ ಹಾಕೊಂಡು ಕೂತಿದ್ದೀನಿ ಅಂತಾನಾ? ಪ್ರತಿಯೊಂದು ವಿಷನ್ ನಲ್ಲಿ, ಒಂದು ಪ್ಲಾನಿಂಗ್ ನಲ್ಲಿ 1 ಇಯರ್ ಮೊದಲೇ ಶೆಡ್ಯೂಲ್ ಮಾಡ್ಕೊಳ್ಳೋ ವ್ಯಕ್ತಿ ನಾನು. ಅಂಥದ್ರಲ್ಲಿ ಡ್ಯಾಡಿ ಅವರ ಸಡನ್ ಡೆತ್ ಇಟ್ಸ್ ಅನ್ರೀಸನೇಬಲ್. ಅಂದ್ರೆ 5 ವೀಕ್ಸ್ ಇದಕ್ಕೋಸ್ಕರ ಹೇಗೆ ಶೆಡ್ಯೂಲ್ ಮಾಡ್ಕೋಬೇಕು ನನ್ಗೆ ಅರ್ಥ ಆಗ್ತಿಲ್ಲ ಅಣ್ಣ. ಹೌದು, ಸಾವ್ ಹೇಳಿ ಬರುತ್ತೇನೋ. ಏನ್ ಮಾತಾಡ್ತದ ನೀವು? ಭಾವನವ್ರೆ, ನಾವ್ ಇಲ್ಲೇ ಇದೀವಲ್ಲ ಅಂತ ಈಗ್ಲೇ ಬರ್ಬೇಕು ಅಂದ್ರೆ ಆಗೋದೇ ಇಲ್ಲ. ನೈಟ್ ಕೂಡ ಕ್ಯಾಟ್ರಿಂಗ್ ಬಿಸಿ ನೋಡಿ. ನೋಡಿ, ತುಂಬಾ ಬಿಸಿ. ನೀವೆಲ್ಲ ಬರೋ ಟೈಮ್ಗೆ ನಾವು ಕೂಡ ಬರ್ತೀವಂತ ಹೇಳು ಅಂತಿದ್ದಾರೆ ನಿಮ್ ತಮ್ಮ. ಹೇಳ್ರಿ. ನಾನು ಹೇಳ್ದೆ ಅಂತ ನೀನು ಹೇಳ್ದಲ್ಲೇ, ಇವಳೇ ಕರೆಕ್ಟ್ ಅಣ್ಣ. ಸರಿ, ಎಲ್ರು ನನ್ನ ಮಾತು ಕೇಳಿ. ಈಗ ಅಪ್ಪ ಇರೋ ಈ 5 ವಾರಗಳಲ್ಲಿ ಕೊನೆ 2 ವಾರಗಳು ಅವ್ರ ಜೊತೆ ಕಳೆದು ಅವ್ರು ಹೋದ ನಂತರ 2 ವಾರಗಳಲ್ಲಿ ಉಳಿದಿರೋ ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡು ಅವ್ರವ್ರ ಮನೆಗಳಿಗೆ ಹೊರಡೋಣ. ಸೊ ಟೋಟಲ್ ಆಗಿ ನಾವು 4 ವಾರಗಳು ಶಿವಮೊಗ್ಗದಲ್ಲಿ ಇರ್ತೀವಿ. ಫಸ್ಟ್ 3 ವಾರಗಳು ಉಳಿಸಿದೀನಿ. ಅದಕ್ಕೆ ಹ್ಯಾಪಿಯಾಗಿ ಫೀಲ್ ಆಗಿ. ಹಾಗೆ ಫೋನ್ ಮಾಡ್ಕೊಂಡು ಅಪ್ಪನ ಹತ್ರ ಮಾತಾಡ್ತಾನೆ ಇರಿ. ಇರೋಷ್ಟು ದಿನ ಆನಂದವಾಗಿರ್ತಾರೆ. ಸರಿ ಅಣ್ಣ. ಓಕೆ. ಬಾಯ್ ಅಮ್ಮ. ಏಯ್, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋ. ಅಮ್ಮ ಸಿಕ್ಕಾಕೊಂಡ ಹಿಂದೆನೆ ಬರ್ತಾರೀಗ. ಎಲ್ಲಿಗೋ ಕಂದ? ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಆದ್ರೆ ನಿಮಗೆ ಮಾತ್ರ ಬರೋದಕ್ಕೆ ಪರ್ಮಿಷನ್ ಇಲ್ಲ. ನನ್ನ 1 ಮಂತ್ ಡಿಸ್ಟರ್ಬ್ ಮಾಡ್ಬಿಡಿ, ನಾನು ಹೋಗ್ತಾ ಇದ್ದೀನಿ. 1 ನಿಮಿಷ ಕಂದ. 1 ನಿಮಿಷ ಆಗಲ್ಲ, ನಾನು ನಿಮಗೆ 10 ಸೆಕೆಂಡ್ಸ್ ಟೈಮ್ ಕೊಡ್ತಾ ಇದ್ದೀನಿ. ತಾತ ಸಾಯೋ ಸ್ಥಿತಿಲಿದ್ದಾರೋ? ವಾಟ್? ಸರಿ, ನೀನು ಹೋಗ್ಬಾ, ಮತ್ತೆ ಮಾತಾಡೋಣ. ಏನಾಯ್ತು ಡ್ಯಾಡಿ? ಅವರಿಗೆ ಲಂಗ್ ಕ್ಯಾನ್ಸರ್ ಅಲ್ವೇನೋ, 5 ವಾರಕ್ಕಿಂತ ಹೆಚ್ಚಾಗಿ ಬದುಕೋದಿಲ್ಲ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಈ 5 ವಾರಗಳಲ್ಲಿ ಕೊನೆ 2 ವಾರಗಳು ಅವ್ರ ಜೊತೆನೇ ಇರಬೇಕು ಅಂತ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ. ಚಿಕ್ಕಪ್ಪಂದ್ರು ಕೂಡ ಬರ್ತಿದ್ದಾರೆ. ನೀನು ನಿನ್ನ ವರ್ಕ್ನ ಅದರ ಪ್ರಕಾರ ಶೆಡ್ಯೂಲ್ ಮಾಡ್ಕೋ. ಸರಿನಾ? ಹೋಗ್ಬಾ.
ತಾತ ಸಾಯೋ ಟೈಮಲ್ಲಿ ಯಾಕೆ ನಗ್ತಿದ್ಯಾ? ಏಯ್, ಸಾಯೋ ಟೈಮಲ್ಲಿ ಸಂತೋಷವಾಗಿ ಸಾಯ್ಬೇಕು ಅನ್ನೋದೇ ನನ್ನ ಆಸೆ ಕಂದ. ನಿಜವಾಗ್ಲೂ ಸಾಯೋ ಟೈಮ್ ಬಂದ್ರೆ ಆಗ ನನ್ನ ಪಕ್ಕದಲ್ಲೇ ಇರು, ನಗ್ನಗ್ತಾ ಪ್ರಾಣ ಬಿಡ್ತೀನಿ.